ಆ್ಯಕ್ಚುಲಿ ಇವತ್ತು ನಾವು ಸರ್ಕಲ್ ಮೆಟೀರಿಯಲ್ನ ಪ್ರೊವೈಡ್ ಮಾಡಿದ್ವಿ. ಇಟ್ ಈಸ್ ಬೇಸ್ಡ್ ಅಪಾನ್ ಹಿಸ್ಟ್ರಿನೇ, ಎಸ್ಪೆಷಲಿ ದ ರಿವೋಲ್ಟ್ ಆಫ್ 1857 ಅಂತ. ಸೊ ಅದರಲ್ಲಿ ನೀವು ನೀಟಾಗಿ ನೋಡ್ಬೋದು ಸರ್ಕಲ್ ಮೆಟೀರಿಯಲಲ್ಲಿ ದೇರ್ ಇಸ್ ಸಮ್ ನಿಮಾನಿಕ್ಸ್ ಟು ರಿಮೆಂಬರ್ ದ ಹಿಸ್ಟ್ರಿ ಇಯರ್ಸ್ ಆಲ್ಸೋ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಮೈಂಡ್ ಮ್ಯಾಪ್ ಅಂತ ಪ್ರೊವೈಡ್ ಮಾಡ್ತೀವಿ. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಯು, ದ ಕ್ರೊನಾಲಜಿಕಲ್ ಆರ್ಡರ್ ಆಫ್ ರಿಮೆಂಬರಿಂಗ್ ದ ಹಿಸ್ಟ್ರಿ ಪಾರ್ಟ್ ಈಸ್ ವೆರಿ ಡಿಫಿಕಲ್ಟ್ ಅಂತ. ಸೊ ನಾವು ಮೈಂಡ್ ಮ್ಯಾಪ್ ಪಿಕ್ಚರ್ನ ರೆಪ್ರೆಸೆಂಟ್ ಮಾಡಿದ್ದೀವಿ ನಮ್ಮ ಸರ್ಕಲ್ ಮೆಟೀರಿಯಲಲ್ಲಿ. ಅದನ್ನು ಅವ್ರು ರೆಫರ್ ಮಾಡಿದ್ರೆ ಇಟ್ಸ್ ವೆರಿ ಈಸಿ. ಸೊ ದಟ್ ಒಂದನ್ನು ಇನ್ನೊಂದನ್ನು ಈಸಿಯಾಗಿ ಕನೆಕ್ಟ್ ಮಾಡ್ಕೊಳ್ತಾ ಓದ್ಕೊಂಡು ಹೋಗ್ಬೋದಾಗುತ್ತೆ. ಮಾಕ್ ಟೆಸ್ಟ್ ಹೇಗಿತ್ತು? ಚೆನ್ನಾಗಿತ್ತು. ನೀವು ಹೇಗೆ ಬರೆದ್ರಿ? ನಾವು ಚಲೋದಾಗಿ ಬರ್ತೀವಿ. ಈಸಿ ಮಾಡ್ರೇಟ್ ಯಾವ ಲೆವೆಲ್ಗೆ ಇತ್ತು? ಮಾಡ್ರೇಟ್ ಇತ್ತು. ಕೋಚಿಂಗ್ ಚಲೋ ಇದೆ, ಸರ್ ಟೀಚಿಂಗ್ ಚಲೋ. ಮಾಕ್ ಟೆಸ್ಟ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ನೀವು ಹೇಗೆ ಬರೆದ್ರಿ? ಚೆನ್ನಾಗಿದೆ. ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಮಾಡ್ರೇಟ್ ಆಗಿತ್ತು, ಪರವಾಗಿಲ್ಲ, ಚೆನ್ನಾಗಿತ್ತು. ಸರ್ ಎಕ್ಸ್ಪ್ಲನೇಷನ್ ಕ್ಲಾಸ್ ಹೇಗಿತ್ತು? ಚೆನ್ನಾಗಿ ಹೇಳಿದ್ರು ಸರ್, ಯಾವ ಥರ ಓದ್ಕೋಬೇಕಂತ. ಪ್ರೆಸೆಂಟ್ KPS ಅವರು ಯಾವ ಥರ ನಡೆಸ್ತಾ ಇದ್ರು, ಸೊ ಅದೇ ಪ್ಯಾಟರ್ನ್ ಬಂದಿದೆ. ಕ್ವಶನ್ಸ್ ಎಲ್ಲ ಕವರ್ ಆಗಿತ್ತೆ ಅಲ್ಲ, ಯಾವುದಾದ್ರೂ ಮಿಸ್ ಆಗಿತ್ತಾ? ಎಲ್ಲ ಕವರ್ ಆಗಿದೆ, ಬಟ್ ಎಕಾಲಜಿ ಸ್ವಲ್ಪ ಕವರ್ ಮಾಡಬೇಕಾಯಿತು, ಅದು ಮಿಸ್ ಆಗಿದೆ. ಸೊ ಅದರನ್ನು ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಬರೆದೆ. ನಿಮ್ಮ ಈಸಿ ಇತ್ತಾ ಮಾಡ್ರೇಟ್ ಇತ್ತಾ? ಮಾಡ್ರೇಟ್ ಇತ್ತು. ಚೆನ್ನಾಗಿದೆ ಮೇಡಮ್. ಎಲ್ಲ ಅಂದರೆ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಗಳು ಎಲ್ಲ ಚೆನ್ನಾಗಿದ್ವು. ಬಟ್ KPSC ಥರನೇ ಇತ್ತು ಎಕ್ಸಾಮು. ಯಾವುದಾದ್ರೂ ಕ್ವಶನ್ಸ್ ಅಥವಾ ಸಬ್ಜೆಕ್ಟ್ ಏನಾದರೂ ಮಿಸ್ ಮಾಡಿದಾರಾ? ಇಲ್ಲ, ಎಲ್ಲ ಸಬ್ಜೆಕ್ಟು ಕವರ್ ಆಗಿದೆ. ಮಾಡ್ಬೇಕು ಮೇಡಮ್. ಇವಾಗ ಮಾಸ್ಕ್ ಟೆಸ್ಟ್ ಅಂದರೆ ಇವಾಗ ನೆಕ್ಸ್ಟ್ ಈಗ ಎಕ್ಸಾಮ್ ಅಟೆಂಡ್ ಆಗ್ಬೇಕಂದ್ರೆ, ಬಟ್ ಇವಾಗ ಮಾಡಲ್ ಟೆಸ್ಟ್ ಯಾವ ಥರ ಇದೆ ಅಟೆಂಡ್ ಮಾಡಿದರೆ ನೆಕ್ಸ್ಟ್ ನಾವು ಎಕ್ಸಾಮ್ಗೆ ಇದು ಸ್ವಲ್ಪ ಇದಾಗುತ್ತಂತ. ಓಕೆ, ನಿಮಗೆ ರ್ಯಾಂಕ್ ಕೂಡ ಬಂತು. ಎಷ್ಟನೇ ರ್ಯಾಂಕ್ ಬಂತು? ಥರ್ಡ್ ಪ್ಲೇಸ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಥ್ಯಾಂಕ್ ಯು ಮೇಡಮ್. ಹೆಲ್ಪ್ ಆಗ್ತಾಯಿದೆ ಮೇಡಮ್. ಸ್ಪೀಡ್ ಸ್ವಲ್ಪ ಇಂಪ್ರೂವ್ ಆಗ್ತಾಯಿದೆ ಇವಾಗ. ಸೊ ಅಂದರೆ ಜಾಸ್ತಿ ಕ್ವಶನ್ಸ್ ಅಟೆಂಡ್ ಮಾಡೋ ಥರ ಹೆಲ್ಪ್ ಆಗ್ತಾಯಿದೆ. ಲೈಕ್ ಯು ಫೈಂಡ್ ಎನಿ ಸೆಕ್ಷನ್ ಲೈಕ್ ಡಿಫಿಕಲ್ಟ್ ಅನಿಸ್ತು? ಸ್ವಲ್ಪ ಹಿಸ್ಟ್ರಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಿತ್ತು ನಾನು. ಓಕೆ, ಗಗನ್ ಸರ್ ಕ್ಲಾಸ್ ಹೇಗಿತ್ತು? ಚೆನ್ನಾಗಿ ಮಾಡ್ತಾರೆ. ಟೆಕ್ನಿಕ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ, ಹೆಲ್ಪ್ ಆಗುತ್ತೆ ಎಕ್ಸಾಮ್ ಮಾಡಬೇಕಾದ್ರೆ. ಓಕೆ, ಅವರು ಹೇಳಿದ ಯಾವ್ದಾದ್ರು ಒಂದು ಎಕ್ಸಾಂಪಲ್? ಎಲಿಮಿನೇಷನ್ ಟೆಕ್ನಿಕ್. ಡೈರೆಕ್ಟಾಗಿ 2 ಆಪ್ಷನ್ಸ್ ಎಲಿಮಿನೇಟ್ ಆದರೆ ಇನ್ನೊಂದು 2 ಅಲ್ಲಿ ಡೆಫಿನೆಟಾಗಿ ಚಾನ್ಸ್ ಇರುತ್ತಲ್ವಾ, ಐದರ್ ರೈಟ್ ಆರ್ ರಾಂಗ್ ಇರುತ್ತೆ. ಸೊ ಚಾನ್ಸಸ್ ಕರೆಕ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಂ, ಹೇಗೆ ಬರುತ್ತೆ ಮಾಕ್ ಟೆಸ್ಟ್? ಚೆನ್ನಾಗಿ ಬರೆದೆ. ಕ್ಲಾಸಸ್ ಎಲ್ಲ ಹೇಗಿತ್ತು? ಎಕ್ಸ್ಪ್ಲನೇಷನ್ ಕ್ಲಾಸ್ ಕಂಡಕ್ಟ್ ಮಾಡಿದ್ರು? ಚೆನ್ನಾಗಿ ಮಾಡಿದ್ದು. ಇವತ್ತಿನ ಮಾಕ್ ಟೆಸ್ಟು ಚೆನ್ನಾಗಿತ್ತು. ಎವ್ರಿ ವೀಕ್ ಹೇಗಾಗ್ತಿದೆಯೋ ಸೊ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಬರ್ತಾ ಇದೆ. ಚೆನ್ನಾಗಿತ್ತು. ಓಕೆ, ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಹೇಗಿತ್ತು? ಅವ್ರು ಹೇಗೆ, ಹೌ ದೇ ಫೆಲ್ಟ್ ಅಬೌಟ್ ದ ಮಾಕ್ ಟೆಸ್ಟ್? ಚೆನ್ನಾಗೇ ಬಂದಿದೆ ಒಪಿನಿಯನು. ಸೊ ಒಂದು ಇಶ್ಯೂ ಲೈಕ್ ರೈಟ್ ಫ್ರಮ್ ಸೆಕೆಂಡ್ ಟೆಸ್ಟು ಥರ್ಡ್ ಟೆಸ್ಟು ಅಂದರೆ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಕ್ವಶನ್ಸಲ್ಲಿ ಎನ್ವೈರ್ಮೆಂಟಿಂದ ಯಾಕೆ ಜಾಯಿನ್ ಮಾಡ್ತಾಯಿಲ್ಲ ಕ್ವಶನ್ಸ್ ಅಂತ ಇಟ್ಸ್ ದೇರ್ ಓನ್ಲಿ ರಿಕ್ವೆಸ್ಟ್. ಸೊ ಅದೊಂದು ಜಾಯಿನ್ ಮಾಡಬೇಕಾಗತ್ತೆ ನಾವು. ಲೈಕ್ ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಪ್ರಕಾರ ಈ ಸಲ ಟೆಸ್ಟ್ ಈಸಿ ಮಾಡ್ರೇಟ್ ಯಾವ ಲೆವೆಲ್ ಇತ್ತು? ಡಿಫಿಕಲ್ಟಿ ಲೆವೆಲ್ ಏನಿತ್ತು? ಡಿಫಿಕಲ್ಟಿ ಲೆವೆಲ್ ದೇ ಆರ್ ಸೇಯಿಂಗ್ ದಟ್ ಫ್ರಮ್ ಮಾಡ್ರೇಟ್ ಟು ಡಿಫಿಕಲ್ಟಿ ಇನ್ ಬಿಟ್ವೀನ್ ಇತ್ತು ಅಂತ ಹೇಳ್ತಿದ್ರು ಸ್ಟೂಡೆಂಟ್ಸ್. ಯಾವ ಸೆಕ್ಷನ್ ಅವ್ರಿಗೆ ತುಂಬ ಡಿಫಿಕಲ್ಟ್ ಅನ್ನಿಸ್ತು ಅಟೆಂಡ್? ಹಿಸ್ಟ್ರಿ. ಎವ್ರಿ ಒನ್ ಆರ್ ಸೇಯಿಂಗ್ ಹಿಸ್ಟ್ರಿ ಇಸ್ ಲಿಟಲ್ ಬಿಟ್ ಡಿಫಿಕಲ್ಟ್, ನಾವು ಇನ್ನೂ ಸ್ವಲ್ಪ ಡೆಪ್ತಾಗಿ ನೋಡ್ಕೋಬೇಕು ಅದನ್ನು ಅಂತ ದೇ ಆರ್ ಸೇಯಿಂಗ್. ವೈ ಡು ಯು ಥಿಂಕ್ ದಟ್ ದೇ ಫೈಂಡ್ ಇಟ್ ಹಿಸ್ಟ್ರಿ ಆಸ್ ಎ ಡಿಫಿಕಲ್ಟ್? ಬಿಕಾಸ್ ಜನರಲಿ ಹಿಸ್ಟ್ರಿ ವಿಲ್ ಟರ್ಮ್ ಇಟ್ ಆಸ್ ಅನ್ ಓಷನ್. ಯಾಕೆಂದರೆ ಹಿಸ್ಟ್ರಿಗೆ ಸ್ಟಾರ್ಟಿಂಗ್ ಅಥವಾ ಎಂಡಿಂಗ್ ಅಂತ ಇರಲ್ಲ, ಮತ್ತು ಡೆಪ್ತ್ ಆಫ್ ದ ಕ್ವಶನ್ಸು ಕೂಡ ವೇರಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹಿಸ್ಟ್ರಿಯಲ್ಲಿ ಏನು ಅಂದರೆ ಮೇನ್ ದ ಕ್ರೊನಾಲಜಿಕಲ್ ಆರ್ಡರ್ ಮತ್ತು ಇಯರ್ಸ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ತಿದೆ ಸ್ಟೂಡೆಂಟ್ಸ್ಗೆ. ದಟ್ಸ್ ವೈ ದೇ ಆರ್ ಫೀಲಿಂಗ್ ಇಟ್ಸ್ ಡಿಫಿಕಲ್ಟ್ ಅಂತ. ಸೊ ಇವತ್ತು ಸ್ಟೂಡೆಂಟ್ಸ್ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ದಾರೆ ಲೈಕ್ ಎವ್ರಿ ಸ್ಯಾಟರ್ಡೆ. ಇವತ್ತು ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಹೇಗಿತ್ತು? ಏನು ಹೇಳ್ತಾ ಇದ್ರು ಅವರು? ವಿಜಯನಗರದಲ್ಲಿ ಇವತ್ತು ಮಾಡಿದ್ದು ನಾವು ಥರ್ಡ್ ಮಾಕ್ ಟೆಸ್ಟ್ ಆಗಿತ್ತು. ಫಸ್ಟ್ ಟೆಸ್ಟ್ ಮತ್ತು ಸೆಕೆಂಡ್ ಟೆಸ್ಟ್ ಕಂಪೇರ್ ಮಾಡಿದ್ರೆ ಈ ಟೆಸ್ಟಲ್ಲಿ ಲೈಕ್ ಅಂದರೆ ಸ್ಟೂಡೆಂಟು ಸಹ ಅಡ್ಜಸ್ಟ್ ಆಗಿದ್ದಾರೆ. ಫಸ್ಟ್ ಟೆಸ್ಟ್ ಅವರಿಗೆ ತುಂಬ ಡಿಫಿಕಲ್ಟಿ ಅನ್ನಿಸ್ತು, ಹಾಗೆಲ್ಲ ಇತ್ತು. ಈ ಟೆಸ್ಟ್ ಇನ್ನೂ ಚೆನ್ನಾಗೇ ಬರೆದ್ರು. ಅವರೆಲ್ಲರೂ ಒಪಿನಿಯನ್ ಕೇಳಿದ್ರು ಓಕೆ, ಲೈಕ್ ಪ್ರಿಪೇರ್ ಆಗಿ ಬಂದು ಬರಿತಾ ಇದ್ದಾರೆ. ಸೊ ಅವ್ರಿಗೆ ಮೈಂಡ್ ಸೆಟ್ನ ಬಿಲ್ಡ್ ಮಾಡ್ಕೊತಾ ಹೋಗ್ತಿದ್ದಾರೆ. ಓಕೆ, ಸ್ಯಾಟರ್ಡೆ ಟೆಸ್ಟ್ ಇರುತ್ತೆ, ಅಟೆಂಡ್ ಮಾಡಬೇಕು ಅಂತ ಹೇಳಿ. ಸೊ ಇವತ್ತು ಗುಡ್ ರೆಸ್ಪಾನ್ಸ್ ಬಂತು ಸ್ಟೂಡೆಂಟ್ ಕಡೆಯಿಂದ. ನಾವು ಮಾಕ್ ಟೆಸ್ಟ್ ಆದಮೇಲೆ ಎಕ್ಸ್ಪ್ಲನೇಷನ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಆ ಕ್ಲಾಸಸ್ ರೆಸ್ಪಾನ್ಸಸ್ ಹೇಗಿದೆ? ಮಾಕ್ ಟೆಸ್ಟ್ ಆದಮೇಲೆ ಎಕ್ಸ್ಪ್ಲನೇಷನ್ ಕ್ಲಾಸಸ್ಸು ಮತ್ತು ಪ್ರತಿ ವೀಕು ಒಂದೊಂದು ಸ್ಪೆಸಿಫಿಕ್ ಟಾಪಿಕ್ ಅಂತ ತಗೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀವಿ. ಹೇಗಿರುತ್ತೆ ವೆರಂಡಾ ರೇಸಲ್ಲಿ ಕ್ಲಾಸ್ ಡಿಸ್ಕಷನ್ ಅಂತ ಹೇಳ್ಬಿಟ್ಟು. ಈ ವೀಕು ಎಲ್ಲ ಸ್ಟೂಡೆಂಟು ಟೆಸ್ಟ್ ಬರೆದವರಲ್ಲಿ 99% ಸ್ಟೂಡೆಂಟು ಎಕ್ಸ್ಪ್ಲನೇಷನ್ ಕ್ಲಾಸಸ್ಗೆ ಅಟೆಂಡ್ ಮಾಡಿದ್ರು. ಮತ್ತು ಕ್ಲಾಸಸ್ ತಗೊಳೋರು ಗಗನ್ ಸರ್ ಅಂತ ಹೇಳಿಬಿಟ್ಟು ಅವ್ರದ್ದು ಕ್ಲಾಸಸ್ ಮೆಥಡ್ ಮತ್ತು ಟ್ರಿಕ್ಸ್ ಹೇಳ್ಕೊಡೋದು ಎಲ್ಲ ಚೆನ್ನಾಗಿದೆ ಅಂತಲೇ ಫೀಡ್ಬ್ಯಾಕ್ ಕೊಟ್ಟರು. ಎವ್ರಿ ಸ್ಯಾಟರ್ಡೇ ವರಾಂಡಾ ರೇಸ್ ಅವರು ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟು ವಾರ ಕಂಟಿನ್ಯೂ ಆಗುತ್ತೆ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಆಲ್ರೆಡಿ ಈಗ 2 ಮಾಕ್ ಟೆಸ್ಟ್ ಆಗಿತ್ತು. ಇವತ್ತಿಂದು ಸೇರಿ ಥರ್ಡ್ ಮಾಕ್ ಟೆಸ್ಟನ್ನು ನಾವು ಕಂಡಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಸ್ಯಾಟರ್ಡೆ ಎಗೈನ್ ಲಾಸ್ಟ್ ಮಾಕ್ ಟೆಸ್ಟ್ ಇರುತ್ತೆ. ಅದಾದಮೇಲಿಂದ ವೆರಂಡಾ ರೇಸ್ ಕಡೆಯಿಂದ KPSC ಬ್ಯಾಚಸನ್ನು ನಾವು ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆನ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟಿಂದ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಓಕೆ, ಲೈಕ್ ಇಂಟ್ರೆಸ್ಟಿಂಗ್. KPSC ಬ್ಯಾಚಸ್ ಅಂತ ಹೇಳಿದ್ರೆ ಐ ಮೀನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ವರಾಂಡಾ ರೇಸಲ್ಲಿ KPSC ಕ್ಲಾಸಸ್ ಹೇಗಿರುತ್ತೆ? ಸ್ಟೂಡೆಂಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕ್ಲಾಸಸ್ಸಿಂದ? ಓಕೆ, ಈಗ ಬೇರೆ
ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ಸ್ಟಿಟ್ಯೂಷನನ್ನು ಕಂಪೇರ್ ಮಾಡಿದರೆ ಯಾಕೆ ವೆರಂಡಾ ರೇಸ್ ಡಿಫ್ರೆಂಟ್, ಯಾಕೆ ಚೂಸ್ ಮಾಡಬೇಕು ಅಂತ ಬಂದಾಗ ಮೇಯ್ನ್ ಇಲ್ಲಿರೋದು ಟೈಮ್ ಶೆಡ್ಯೂಲ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಅದು ವೆರಂಡಾ ರೇಸಲ್ಲಿ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ವೆರಂಡಾ ರೇಸಲ್ಲಿ ಬ್ಯಾಚಸ್ ಹೇಗೆ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ, ಅಂದರೆ ಅವ್ರದ್ದು ಡೇ ಶೆಡ್ಯೂಲ್ ಹೇಗೆ ಫಿಕ್ಸ್ ಆಗಿರುತ್ತೆ ಅಂತಂದರೆ 5 ಸೆಷನ್ ಆಗಿ ಅವರಿಗೆ ಅಲಾಟ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಸೆಷನಲ್ಲಿ ಅವರಿಗೆ ಕ್ಲಾಸಸ್ ಇರುತ್ತೆ, ಮತ್ತು ಸೆಷನ್ 2 ಅಲ್ಲಿಯೂ ಅವರಿಗೆ ನೆಕ್ಸ್ಟ್ ಕ್ಲಾಸಸನ್ನು ಕಂಡಕ್ಟ್ ಮಾಡಿ, ಥರ್ಡ್ ಸೆಷನಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಏನಿರುತ್ತೆ ಅದನ್ನು ತಗೊತಾ ಹೋಗ್ತೀವಿ. ಯಾಕೆಂದರೆ ಕರೆಂಟ್ ಅಫೇರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಡೈಲಿ ಕರೆಂಟ್ ಅಫೇರ್ಸ್ಗೆ ಫೋಕಸ್ ಮಾಡ್ತಾ ಹೋಗ್ತೀವಿ. ಮತ್ತು ಸೆಷನ್ 4ಅಲ್ಲಿ ಅವರಿಗೆ ಡೈಲಿ ಏನು ಕ್ಲಾಸಸ್ ಆಯಿತು ಅದ್ರ ಬೇಸ್ಡ್ ಟೆಸ್ಟನ್ನು ಕೊಡ್ತೀವಿ, ಸರ್ಕಲ್ ಟೆಸ್ಟ್ ಅಂತ ಕರಿತೀವಿ ಅದನ್ನು. ಸೊ ಅದಾದಮೇಲೆ ಸೆಷನ್ 5ಅಲ್ಲಿ ಸೆಷನ್ 4ಅಲ್ಲಿ ಏನು ಟೆಸ್ಟನ್ನು ಮಾಡಿರ್ತಾರೆ ಆ ಟೆಸ್ಟನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಅವರಿಗೆ ಡೈಲಿ ಕ್ಲಾಸಸ್ ಪ್ಲಸ್ ಎಕ್ಸ್ಪ್ಲನೇಷನ್, ಟೆಸ್ಟ್, ಅನಾಲೈಸಿಸ್, ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಕವರ್ ಆಗೋ ಥರ ಇಲ್ಲಿ ಶೆಡ್ಯೂಲ್ ಇರುತ್ತೆ.